ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನವರಾತ್ರಿಯ 2ನೇ ದಿನದ ಬ್ರಹ್ಮಚಾರಿಣಿ ದೇವಿಯ ಒಂದು ಪೂಜೆ. ಮೊದಲಿಗೆ ಇಲ್ಲಿ ನಾವು ಬ್ರಹ್ಮಚಾರಿಣಿ ಪೂಜೆಯನ್ನು ಏನಕ್ಕೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಬ್ರಹ್ಮ ಅಂತ ಹೇಳಿದ್ರೆ ಅನಂತ ವಿಶ್ವ ಅಂತೇಳಿ, ಹಾಗೆ ಚಾರಿಣಿ ಅಂತ ಹೇಳಿದ್ರೆ ಮೂಮೆಂಟ್ ಅಂತ ಹೇಳಿ. ಅಂದರೆ ನಮಗೆ ಬರ್ತಕ್ಕಂಥ ಎಂಥ ಕಷ್ಟಗಳನ್ನೇ ಸಹ ಯಾವುದೇ ರೀತಿಯಲ್ಲೂ ಸಹ ನಾವು ಸೌಮ್ಯವಾಗಿ ಇದ್ದುಕೊಂಡೆ ನಾವು ಛಲ ಬಿಡದೆ ಸಾಧಿಸಬಹುದು ಅಂತ ಅನ್ನೋದಕ್ಕೆ ನಾವಿಲ್ಲಿ ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ನಾವು 2ನೇ ದಿನ ಪೂಜೆಯನ್ನು ಮಾಡ್ತೀವಿ. ಪಾರ್ವತಿ ದೇವಿಯು ಶಿವನನ್ನು ಪಡೆಯೋದಕ್ಕೋಸ್ಕರ ಗಾಢ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸು ಸುಮಾರು ವರ್ಷಗಳ ಕಾಲ ನಡೆಯುತ್ತೆ. ಈ ಒಂದು ತಪಸ್ಸು ನಡೆಯುವಂಥ ಸಂದರ್ಭದಲ್ಲಿ ಇವರಿಗೆ ಯಾವುದೇ ರೀತಿಯಾದಂತಹ ಆಹಾರದ ಸೇವನೆ ಇರೋದಿಲ್ಲ. ಬರೀ ಗಾಳಿಯಿಂದಲೇ ಸಹ ಅವರು ಜೀವಿಸಿರ್ತಾರೆ. ಹಾಗೆ ಈ ತಪಸ್ಸಿನಿಂದಲೇ ಅವರಿಗೆ ಬ್ರಹ್ಮಚಾರಿಣಿ ಅನ್ನೋ ಒಂದು ಹೆಸರು ಅಂತಲೂ ಸಹ ನಾವು ಕರಿತೀವಿ. ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ಪೂಜೆ ಮಾಡೋದ್ರಿಂದ ನಮಗೆ ತಾಳ್ಮೆ, ಆತ್ಮವಿಶ್ವಾಸ, ಶ್ರದ್ಧೆ ಹಾಗೆ ಧೈರ್ಯ ವೃದ್ಧಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು 2ನೇ ದಿನ ಬ್ರಹ್ಮಚಾರಿಣಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಹಾಗೆ ಬಣ್ಣವನ್ನು ಕೆಂಪನ್ನು ಯೂಸ್ ಮಾಡ್ತೀವಿ. ಈ ಕೆಂಪು ಬಣ್ಣ ಶಕ್ತಿ, ಧೈರ್ಯ, ಪ್ರೀತಿ ಮತ್ತು ಉತ್ಸಾಹದ ಸಂಕೇತ ಆಗಿರುತ್ತೆ. ನಾವು ಇದೇ ರೀತಿ ಬಣ್ಣವನ್ನು ಧರಿಸ್ಕೊಳ್ಳೋದ್ರಿಂದ ನಮ್ಮಲ್ಲೂ ಸಹ ಆ ಎನರ್ಜಿಗಳು ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವೇನು ಮಾಡ್ತೀವಿ, ಕೆಂಪು ಬಣ್ಣವನ್ನು ಧರಿಸ್ಕೊಂಡು ನಾವು 2ನೇ ದಿನ ಬ್ರಹ್ಮಚಾರಿಣಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಹಾಗೆ ಬ್ರಹ್ಮಚಾರಿಣಿ ಅಮ್ಮನವ್ರನ್ನ ಪೂಜೆ ಮಾಡೋದ್ರಿಂದ ಬ್ರಹ್ಮಚಾರಿಣಿಯವರು ಯಾವ ರೀತಿಯಾಗಿ ತಪಸ್ಸನ್ನು ಮಾಡಿ ಸುಮಾರು ವರ್ಷಗಳ ಕಾಲ ಶಾಂತವಾಗಿ ಸೌಮ್ಯವಾಗಿ ಇದ್ದುಕೊಂಡು ಒಂದು ಛಲವನ್ನು ಬಿಡದೆ ಅವರ ಕಾರ್ಯವನ್ನು ಹೇಗೆ ಸಾಧಿಸಿದ್ರೋ ಅದೇ ರೀತಿಯಾದಂತಹ ಕಾರ್ಯಕ್ಷಮತೆಗಳು ನಮ್ಮಲ್ಲೂ ಸಹ ಬರುತ್ತೆ ಅಂಥೇಳಿ ನಾವೇನು ಮಾಡ್ತೀವಿ, ಬ್ರಹ್ಮಚಾರಿಣಿ ಅಮ್ಮನವರ ಒಂದು ಪೂಜೆಯನ್ನು ಇವತ್ತು ಮಾಡ್ತೀವಿ. ಎಲ್ಲರೂ ಸಹ ಈ ಒಂದು ವಿಷಯವನ್ನು ತಿಳ್ಕೊಂಡು ಪೂಜೆ ಮಾಡೋದ್ರಿಂದ ನಮ್ಮಲ್ಲೂ ಸಹ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಪ್ರತಿಯೊಬ್ಬರೂ ಸಹ ಪೂಜೆ ಮಾಡಿ ಹಾಗೆ ಬ್ರಹ್ಮಚಾರಿಣಿ ಅಮ್ಮನವರ ಒಂದು ದಯೆ ನಿಮ್ಮಲ್ಲೂ ಸಹ ಸಿಗಲಿ, ಆಕೆ ಒಂದು ಕೃಪೆ ನಿಮಗೂ ಸಹ ಸಿಗಲಿ ಅಂತ ನಾನಿಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ತಾಯಿಯ ಒಂದು ಪಾದವನ್ನು ಇವತ್ತು ರೆಡ್ ಥೀಮ್ ಇರಲಿ ಅಂತ ಬಿಟ್ಟೆ. ಅದಾದ ನಂತರ ಇಲ್ಲಿ ನಾನಿವತ್ತು ಬಾಳೆಹಣ್ಣಿನ ರಸಾಯನವನ್ನು ಪಂಚಾಮೃತಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಾಳೆಹಣ್ಣಿನ ಪಂಚಾಮೃತವನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತೀವಿ ಅಂತ ಇಲ್ಲಿ ನಾನು ನಿಮಗೆ ಹೇಳ್ತೀನಿ. ಮೊದಲು ಒಂದು ಇಡಿಯಷ್ಟು ಕಾಯನ್ನು ತಗೊಂಡಿದ್ದೀನಿ. ಅದಕ್ಕೆ 1-2 ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಏನು ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ನಾವು ಸೇರಿಸ್ಕೋಬೋದು. ಅದಾದ ನಂತರ ಸಕ್ಕರೆ, ಎಲ್ಲನೂ ಸ್ವೀಟ್ ಆಗಿರೋದ್ರಿಂದ ಹೆಚ್ಚು ಸಕ್ಕರೆ ಯೂಸ್ ಏನು ಮಾಡೋ ಹಾಗಿಲ್ಲ. ಸುಮ್ಮನೆ ಸ್ವೀಟ್ಗೆ ಅಂತೇಳಿ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸ್ಕೊಂಡ್ರೆ ಇಲ್ಲಿ ಬಾಳೆಹಣ್ಣಿನ ರಸಾಯನ ರೆಡಿ ಆಗುತ್ತೆ. ನಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಅವಶ್ಯಕತೆ ಇದೆ ಅನಿಸುತ್ತೋ ಪ್ರತಿಯೊಂದನ್ನು ಸಹ ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಯಾವುದನ್ನೇ ಯೂಸ್ ಮಾಡಿಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಕೆಲವ್ರ ಮನೆಗಳಲ್ಲಿ ಧೂಪ ಮಾಡೋದಕ್ಕೆ ಅಂದರೆ ಹಳ್ಳಿ ಕಡೆ ಆದರೆ ಕೆಂಡ ಸಿಗುತ್ತೆ, ನಮಗೆ ಇಲ್ಲಿ ಕೆಂಡ ಸಿಗಲ್ಲ. ಹಾಗಾಗಿ ನಾನು ಯಾವ ರೀತಿಯಾಗಿ ಸ್ಟಿಕ್ಸು, ಕೋನ್ಸು ಅದೆಲ್ಲ ಯೂಸ್ ಮಾಡ್ದಿರ ಸಮ್ಟೈಮ್ಸ್ ಈ ರೀತಿನೂ ಸಹ ಹಾಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಳ್ತೀನಿ. ಈ ಕಾಯಿ ಕರ್ಟ ಇರುತ್ತಲ್ಲ, ಇದನ್ನು ನಾನು ಅದೇ ರೀತಿಯಾಗಿ ಇಟ್ಕೊಂಡಿಡ್ತೀನಿ ತೆಗೆದು, ಈ ರೀತಿ ಬೇಕಾಗುತ್ತೆ ಅಂಥೇಳಿ. ಅದಾದ ನಂತರ ಅದರ ಒಳಗಡೆ ಸ್ವಲ್ಪ 1-2 ಇದ್ಲು ತುಂಡನ್ನು ಹಾಕಿ ಒಂದು ಸ್ವಲ್ಪ ಅದನ್ನು ಬೆಂಕಿ ಹತ್ಕೊಳ್ಳೋಕೆ ಬಿಟ್ಟು ಪೂರ್ತಿ ಒಲೆ ಮೇಲೆ ಬಿಟ್ಟರೆ ಅದು ಹಾಳಾಗುತ್ತೆ, ತೆಗಿಯೋಕ್ಕಾಗಲ್ಲ. ಹಾಗೆಯೇ ಸ್ವಲ್ಪ ಉರಿತಿರೋ ಅಂಥ ಸಂದರ್ಭದಲ್ಲೇ ನಾವು ತೆಗೆದಿಟ್ಟರೆ ಅದು ನಂತರ ಕೆಂಡವಾಗಿ ರೆಡಿ ಆಗುತ್ತೆ. ಅದಾದ ನಂತರ ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಧೂಪ ಹಾಕೋದಕ್ಕೆ ಕೆಂಡನೂ ಸಹ ನಮಗೆ ರೆಡಿ ಆಗುತ್ತೆ. ಕೆಲವರು ಒಂದು ಪಾತ್ರೆಗಳಲ್ಲಿ ಕೆಂಡವನ್ನೆಲ್ಲ ಮಾಡ್ಕೊಂಡು ಹಾಕ್ತಾರೆ, ಅದೆಲ್ಲ ತುಂಬ ಸಿಡಿತಾ ಇರುತ್ತೆ ಕೆಂಡ. ಹಾಗಾಗಿ ಈ ರೀತಿಯಾಗಿ ಸಹ ನಾವು ಟ್ರಿಕ್ಸನ್ನು ಯೂಸ್ ಮಾಡ್ಕೋಬೋದು.
ಇದಾದ ನಂತರ ದೇವರಿಗೆ ನಾನು ಮೊದಲನೇ ದಿನ ಹೊಸ್ತಿಲು ಪೂಜೆ ಕಾಯಿ ಒಡೆದು ಮಾಡೋದು ಅದೆಲ್ಲವನ್ನು ಸಹ ಹೇಳಿದ್ದೆ. ನಂತರ ಮೊದಲನೇ ದಿನ ಒಂದಿನ ಆ ರೀತಿ ಮಾಡಿದ್ರೆ ಸಾಕು. ಎರಡನೇ ದಿನ ಈ ರೀತಿಯಾಗಿ ನಾವು ಸಿಂಪಲ್ಲಾಗಿ ಪೂಜೆ ಮಾಡ್ಕೋಬೋದು. ನಾನಿಲ್ಲಿ ಹೊಸ್ತಿಲು ಪೂಜೆ ಮಾಡಿ ಏನು ಪ್ರಸಾದ ನೈವೇದ್ಯ ಇದೆ ಅದನ್ನು ಮಾಡಿ ಅಷ್ಟೇ ಪೂಜೆಯನ್ನು ಮಾಡಿದ್ದೀನಿ. ನಂತರ ಉಪವಾಸ ಇದ್ದಿದ್ದರಿಂದ ಸಾಯಂಕಾಲ ಡಿನ್ನರ್ಗೆ ಅಂತೇಳಿ ನಾನಿಲ್ಲಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯವನ್ನು ಮಾಡ್ಕೊಂಡಿದ್ವಿ. ನಾವು ಯಾವ ರೀತಿಯಾಗಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯವನ್ನು ಮಾಡ್ತೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆಯೇ ಚಪಾತಿಯನ್ನು ತುಂಬ ಸಾಫ್ಟಾಗಿ ಬರಬೇಕಂತೇಳಿದ್ರೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಸಹ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಮೊಸರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಕೆಲವರು ಹಾಲನ್ನು ಸಹ ಯೂಸ್ ಮಾಡ್ಕೊಳ್ತಾರೆ. ಮೊಸರು ಮತ್ತು ಹಾಲನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ನಮಗೆ ಹಾಲಿಂದ ಟೇಸ್ಟ್ ಇಷ್ಟ ಆಗಲ್ಲ, ಹಾಗಾಗಿ ಮೊಸರನ್ನೇ ಹಾಕ್ಕೊಂಡಿದ್ದೀನಿ. ಯಾವುದನ್ನೇ ಯೂಸ್ ಮಾಡಿಕೊಂಡು ಸಹ ಚೆನ್ನಾಗಿ ಬರುತ್ತೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಳೋದೇನು ಬೇಡ. ಚಪಾತಿ ಲಟ್ಸೋಕೆ ಬಂದರೆ ಸಾಕು. ಆ ರೀತಿಯಾಗಿ ಮಾಡಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಎಣ್ಣೆ ಹಾಕಿ ಮುಚ್ಚಿಟ್ರೆ ಒಂದು ಅರ್ಧ ಗಂಟೆನಾದ್ರೂ ಅದನ್ನು ರೆಸ್ಟ್ ಆಗಕ್ಕೆ ಬಿಟ್ಟರೆ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಬೆಂಡೆಕಾಯಿ ಹುಳಿ ಮಾಡ್ತಾ ಇಲ್ಲ, ಇಲ್ಲಿ ನಾನು ಪಲ್ಯವನ್ನು ಮಾಡ್ತಾಯಿದ್ದೀನಿ. ನಾವು ಯಾವ ರೀತಿಯಾಗಿ ಬೆಂಡೆಕಾಯಿ ಪಲ್ಯವನ್ನು ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಇವ್ರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತಲ್ಲ, ಹಾಗಾಗಿ ಜಸ್ಟ್ ಹಾಗೇ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ಬೆಂಡೆಕಾಯಿಯನ್ನು ಹುರ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿಯನ್ನು ತೊಳೆಯುವಾಗಲೂ ಅಷ್ಟೇ ಸ್ವಲ್ಪ ನೆನೆಸಿ ತೊಳೆಯೋದ್ರಿಂದ ಅದು ಬೆಂಡೆಕಾಯಿ ಫುಲ್ಲು ಲೋಳೆ ಬಿಟ್ಕೊಳ್ಳೋದ್ರಿಂದ ಅದು ಕಟ್ ಮಾಡೋದಕ್ಕೆ ಸಿಗಲ್ಲ. ಹಾಗಾಗಿ ಜಸ್ಟ್ ಹಾಗೇ ಬೇಗ ಬೆಂಡೆಕಾಯಿನ ತೊಳ್ಕೊಬೇಕು. ಮತ್ತು ಉರಿಬೇಕಾದ್ರೆ ಎಣ್ಣೆಯನ್ನು ಹಾಕಿ ಉರಿತಾರೆ. ಎಣ್ಣೆಯನ್ನು ಹಾಕಿ ಉರಿಯೋದ್ರಿಂದ ಅದರಲ್ಲಿರ್ತಕ್ಕಂಥ ಲೋಳೆ ಅಷ್ಟೊಂದಾಗಿ ಹೋಗೋದಿಲ್ಲ. ಹಾಗಾಗಿ ನಾನು ಡ್ರೈ ರೋಸ್ಟನ್ನೇ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ರೋಸ್ಟನ್ನು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತಲ್ಲ, ಹಾಗಾಗಿ ಅಷ್ಟೊಂದು ಲೋಳೆ ಸಿಗಲ್ಲ. ನಾವು ಸಾಂಬಾರನ್ನು ಏನಾದ್ರು ಮಾಡಿದಾಗ ತುಂಬ ಲೋಳೆ ಸಿಕ್ಕಿದ್ರೆ ಅದು ಟೇಸ್ಟೇ ಚೆನ್ನಾಗಿರಲ್ಲ. ಹಾಗಾಗಿ ಅದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟೇ ಒಳ್ಳೆಯದು. ಇದಾದ ನಂತರ ನಾನಿಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬಾಣಲಿಯನ್ನು ಇಟ್ಟು ಎಣ್ಣೆಯನ್ನು ಕಾಯೋದಕ್ಕೆ ಹಾಕಿ ಅದಕ್ಕೆ ಏನಾದರೂ ಹಾಕ್ಕೋಬೋದು. ನಾನಿಲ್ಲಿ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆಯನ್ನು ಹಾಕ್ಕೊಂಡು ಅದಾದ ನಂತರ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಗೆ ಹಸಿಮೆಣಸಿನಕಾಯಿ. ನಾವು ಖಾರದ ಪುಡಿಯನ್ನು ನಂತರ ಯೂಸ್ ಮಾಡೋದ್ರಿಂದ ಹಸಿಮೆಣ್ಸಿಕಾಯಿನ ಒಂದೆರಡೇ ಹಾಕಿದ್ರೆ ಸಾಕಾಗುತ್ತೆ. ನಾನು ಕ್ಯಾಪ್ಸಿಕಮ್ ಇತ್ತಂಥೇಳಿ ಕ್ಯಾಪ್ಸಿಕಮನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದರ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಏನು ತರಕಾರಿಗಳಿರುತ್ತೋ ಅದನ್ನು ಆ್ಯಡ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಅದಾದ ನಂತರ ನಾನಿಲ್ಲಿ ಒಂದೆರಡು ಟೊಮೊಟೊವನ್ನು ಸೇರಿಸ್ಕೊಂಡಿದ್ದೀನಿ. ಯಾರು ಹುಣಸೆ ಹುಳಿಯನ್ನು ಹಾಕೊಳ್ಳೋಕೆ ಇಷ್ಟಪಡಲ್ಲ, ಈ ಟೊಮೊಟೊದಲ್ಲಿರ್ತಕ್ಕಂಥ ಹುಳಿ ಅಂಶನೇ ಸಾಕು ಅನಿಸುತ್ತೋ ಅವರು ಒಂದೆರಡು ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳಿ. ನಾನು ಹುಣಸೆ ಹುಳಿಯನ್ನು ಸಹ ಇದ್ರ ಜೊತೆ ಸೇರಿಸ್ಕೊಳ್ತೀನಿ. ಹಾಗಾಗಿ ಟೊಮೊಟೊವನ್ನು ಒಂದೆರಡೇ ತಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಹುರಿದಿಟ್ಕೊಂಡಿದ್ದಂತಹ ಬೆಂಡೆಕಾಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಖಾರದ ಪುಡಿ ಅಂದರೆ ಸಾಂಬಾರು ಪೌಡ್ರ್ ಇರುತ್ತಲ್ಲ, ಹಚ್ಚ ಖಾರದ ಪುಡಿ ಸೇರಿಸೋದಕ್ಕಿಂತ ಇದನ್ನು ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಇದೇ ಟೈಮಲ್ಲಿ ಉಪ್ಪು ಮತ್ತು ಹುಣಸೆ ಹುಳಿ ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ಮುಗೀತು, ಅಲ್ಲಿ ಪಲ್ಯ ಕೂಡ ರೆಡಿ ಆಗುತ್ತೆ. ಇದಾದ ನಂತರ ನಾನು ಚಪಾತಿಯನ್ನು ಯಾವ ರೀತಿ ಲಟ್ಟಿಸ್ಕೊಳ್ತೀನಿ ಅನ್ನೋದನ್ನು ಸಹ ತೋರಿಸ್ತೀನಿ. ಚಪಾತಿಯನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಅದರೊಳಗಡೆ ಆಯಿಲನ್ನು ಹಚ್ಚಿ ಬೇಯಿಸೋದ್ರಿಂದ ಈ ಹೋಟೆಲ್ಗಳಲ್ಲೆಲ್ಲ ಕೆಲವೊಂದು ಕಡೆ ಈ ಪದರ ಚಪಾತಿಗಳು ಸಿಗುತ್ತಲ್ಲ, ಆ ರೀತಿಯಾಗಿ ತುಂಬಾ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ. ನಾವು ಡೈರೆಕ್ಟಾಗಿ ಚಪಾತಿಯನ್ನು ಲಟ್ಟಿಸೋದಕ್ಕಿಂತ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಸ್ಕ್ವೇರ್ ಶೇಪಲ್ಲಿ ಚಪಾತಿಯನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ತುಂಬ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ಫಸ್ಟ್ ಎಲ್ಲವನ್ನು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟು ಅದಾದ ನಂತರ ಲಟ್ಟಿಸ್ಕೊಂಡ್ರೆ ಬೇಗನೆ ರೆಡಿ ಆಗಿಬಿಡುತ್ತೆ. ಸ್ಕ್ವೇರ್ ಶೇಪ್ ಬೇಕಂದ್ರೂ ಮಾಡ್ಕೋಬೋದು.
ಅಥವಾ ರೌಂಡ್ ಶೇಪಲ್ಲಿ ಬೇಕಂದ್ರೂ ಸಹ ಮಾಡ್ಕೋಬೋದು. ನಮಗೆ ಯಾವ ರೀತಿ ಶೇಪಲ್ಲಿ ಬೇಕಂತ ಹೇಳಿದ್ರು ಮಾಡ್ಕೋಬೋದು. ಬಟ್ ಫೋಲ್ಡ್ ಮಾಡಿ ಮತ್ತೆ ಲಟ್ಸೋದ್ರಿಂದ ಚಪಾತಿ ತುಂಬಾ ಸ್ಮೂತಾಗಿ ಬರುತ್ತೆ. ಮೊದಲೇ ನಾವು ಮೊಸರನ್ನು ಸಹ ಯೂಸ್ ಮಾಡಿದ್ದೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಇಟ್ಟು ಬಂದಿರುತ್ತೆ. ಅದಾದ ನಂತರ ಲಟ್ಸುವಾಗಲೂ ಸಹ ಇದೊಂದು ಟ್ರಿಕ್ಸನ್ನು ಯೂಸ್ ಮಾಡಿದ್ರೆ ಚಪಾತಿ ತುಂಬಾ ಸ್ಮೂತಾಗಿಯೂ ಬರುತ್ತೆ, ಹಾಗೆಯೇ ರುಚಿಯಾಗಿಯೂ ಇರುತ್ತೆ. ನಾವು ಡೈರೆಕ್ಟಾಗಿ ಹಾಗೆಯೇ ಚಪಾತಿಯನ್ನು ಹಾಕೋದಕ್ಕಿಂತ ಈ ರೀತಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಬೇಯಿಸುವಂಥ ಸಂದರ್ಭದಲ್ಲೂ ಕೂಡ ಜಾಸ್ತಿ ಫ್ಲೇಮನ್ನು ಇಟ್ಕೊಳ್ಳೋದು ಅಥವಾ ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಮಾಡಿದ್ರೆ ಚಪಾತಿ ಚೆನ್ನಾಗಿ ಬರೋದಿಲ್ಲ. ಒಂದು ಕಡೆ ಸೀದ್ಕೊಂಡಂಗೆ ಆಗ್ಬಿಡುತ್ತೆ, ಇಲ್ಲಾಂದರೆ ಬೆಂದೇ ಇರಲ್ಲ, ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮತ್ತು ಚಪಾತಿನ ಹಾಕಿದ ತಕ್ಷಣವೇ ನಾವು ಆಯಿಲನ್ನು ಸ್ಪ್ರೆಡ್ ಮಾಡಿಬಿಟ್ರೆ ಚಪಾತಿ ಫ್ಲಪ್ಪಿಯಾಗಿ ಬರೋದು ಇಲ್ಲ, ಹಾಗೆಯೇ ಪದರನೂ ಸಹ ಬರೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಫಸ್ಟು ಒಂದೆರಡು ಕಡೆನೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಒಂದು ಮೀಡಿಯಂ ಫ್ಲೇಮಲ್ಲಿ, ಅದಾದ ನಂತರ ಕೊನೆಗೆ ತೆಗೆಯುವಂಥ ಸಂದರ್ಭದಲ್ಲಿ ಎಣ್ಣೆ ಹಚ್ಕೊಂಡ್ರೆ ಸಾಕು. ಫಸ್ಟೇ ಹಚ್ಚಿದ್ರೆ ಅದು ಉಬ್ಕೊಂಡು ಬರಲ್ಲ. ಹಾಗಾಗಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಈ ರೀತಿ ಉಬ್ಬಿನೂ ಸಹ ಬರುತ್ತೆ. ನಾನು ಎರಡೂ ಕಡೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದಾದ ನಂತರ ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಚಪಾತಿ ತುಂಬಾ ಸ್ಮೂತಾಗೂ ಸಹ ಬರುತ್ತೆ, ಹಾಗೆಯೇ ಪದರನೂ ಸಹ ಬರುತ್ತೆ, ಉಬ್ಬಿನೂ ಸಹ ಬರುತ್ತೆ. ಹಾಗಾಗಿ ಇದೊಂದು ಟಿಪ್ಸನ್ನು ಸಹ ನೀವು ಯೂಸ್ ಮಾಡ್ಕೊಳ್ಳಿ ಚಪಾತಿ ಮಾಡುವಂಥ ಸಂದರ್ಭದಲ್ಲಿ. ಎಲ್ಲರೂ ಮಾಡುವಂಥ ರೀತಿಯಲ್ಲೇ ಆದ್ರೂ ಸಹ ಕೆಲವೊಂದು ಟಿಪ್ಸ್ಗಳು ಗೊತ್ತಿರಲ್ಲ, ಯಾವಾಗ ಆಯಿಲ್ ಹಚ್ಚಬೇಕು ಮತ್ತು ಯಾವ ರೀತಿಯಾಗಿ ಮಾಡಿದ್ರೆ ಅದು ಪದರ ಬರುತ್ತೆ ಅಂತೇಳಿ. ಹಾಗಾಗಿ ನಾನು ಈ ರೀತಿಯಾಗಿ ಯೂಸ್ ಮಾಡಿಕೊಂಡು ಚಪಾತಿಯನ್ನು ಮಾಡ್ಕೊಳ್ತೀನಿ. ಇದಾದ ನಂತರ ನಾನು ಇನ್ನೊಂದು ಚಪಾತಿಯನ್ನು ಸಹ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ರೋಸ್ಟ್ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ, ಇವಾಗ ನಾನಿಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ರೋಸ್ಟ್ ಸಹ ಆಗುತ್ತೆ. ಸ್ವಲ್ಪ ಬೇಯಿಸ್ತಿರೋ ತೆಗೆದ್ರೆ ಸಾಫ್ಟಾಗಿ ಕೂಡ ಬರುತ್ತೆ. ಅದನ್ನು ನಾನಿಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಜೊತೆಗೆ ಸೌತೆಕಾಯಿಯನ್ನು ತಗೊಂಡಿದ್ದೀನಿ ಸಲಾಡ್ಗೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಸಹ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ. ಬೆಂಡೆಕಾಯಿ ಹುಳಿ ಮಾಡೋದ್ರ ಜೊತೆ ಈ ರೀತಿ ಪಲ್ಯನೂ ಸಹ ಮಾಡಿಕೊಂಡ್ರೆ, ಇವಾಗ ಒನ್ ಟೈಮ್ಗೆಲ್ಲ ಹುಳಿ ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತೆ, ಗೊಜ್ಜು ಟೈಪಲ್ಲೆಲ್ಲ ಮಾಡಿದ್ರೆ, ಗ್ರೇವಿ ಥರ ಎಲ್ಲ ಮಾಡಿದ್ರೆ. ಆದರೆ ಈ ರೀತಿ ಪಲ್ಯ ಮಾಡಿದ್ರೆ ತುಂಬಾ ಟೇಸ್ಟಾಗೂ ಸಹ ಬರುತ್ತೆ, ಹಾಗೆ ಒನ್ ಟೈಮ್ಗೆ ಖಾಲಿನೂ ಸಹ ಆಗುತ್ತೆ. ಈ ರೀತಿಯಾಗಿ ಮಾಡಿ ಯಾರಿಗೆಲ್ಲ ಟೇಸ್ಟ್ ಯಾವ ರೀತಿ ಬಂತು ಅಂತ ಹೇಳಿ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ರೆಸಿಪಿ ಜೊತೆ ನನ್ನ ಇವತ್ತಿನ ಒಂದು ವ್ಲಾಗನ್ನು ಕಂಪ್ಲೀಟ್ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನೋಡಿದ್ರೋ, ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್.